ನನ್ಗೆ ಇದುವರೆಗೂ ಗೊತ್ತಿಲ್ಲ. ನನಗಿದು ಗೊತ್ತಿತ್ತು, ಆ ಕಾರಣದಿಂದ ನಾನು ಕೊಡ್ಲಿಲ್ಲ. ನಾನು ಅದನ್ನ DC ಕಚೇರಿಯಲ್ಲಿ DC ಅವ್ರಿಗೆ ಹೇಳ್ಬಿಡ್ತೇನೆ. DC ಅವ್ರಿಗೆ ಹೇಳಿ ಇಂತಿಂತ ಕೆಲಸಗಳನ್ನು ಮಾಡಿಸಿ ಅಂದ್ರೆ ಪಾಪ ಅವ್ರು ಮಾಡಿಸ್ತಾರೆ. ಇದನ್ನು ಬಿಟ್ಟು ಇವತ್ತಿನ ದಿವಸ ನಾನು ರಸ್ತೆಯಲ್ಲಿ ಬರ್ತಿದ್ದೆ, ನಾನು ಅಲ್ಲಿಂದ ಹೇಳ್ಕೊಂಡು ಬಂದೆ, ಯಾರಾದ್ರೂ ಗರ್ಭಿಣಿ ಹೆಣ್ಮಕ್ಳು ಏನಾದ್ರು ಇದ್ರೆ ಹಾಸ್ಪಿಟಲ್ ತನಕ ಹೋಗೋ ಕೆಲಸ ಇಲ್ಲ ಅವ್ರಿಗೆ. ಈ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ಬಿಟ್ರೇನೆ ಅವ್ರಿಗೆ ಹೆರಿಗೆ ಆಗ್ಬಿಡ್ತದೆ. ಆದ್ರೆ ಹೆರಿಗೆ ಏನೋ ಆಗ್ಬಹುದು, ಅವ್ರು ಬದುಕಿ ಬರ್ತಾರೆ ಅನ್ನೋ ಖಾತ್ರಿ ಬೇಕಲ್ಲ ನಮ್ಗೆ. ಇಂಥ ಪರಿಸ್ಥಿತಿಯಲ್ಲಿದೆ. ಇದಕ್ಕಾಗಿ ನೀವೆಲ್ಲ ಸೇರಿ ನಮ್ಮಂತವ್ರನ್ನ ಆಯ್ಕೆ ಮಾಡಿ ಕಳಿಸ್ತೀರಿ. ಆದ್ರೆ ಕೆಲಸ ಮಾಡ್ಬೇಕೋ ಬೇಡ? ಆದ್ರೆ ಕೆಲಸಗಳು ಆಗ್ತಿಲ್ಲ. ನಾನು ಇದು ರೈಲ್ವೆ ಸ್ಟೇಷನ್ ಹತ್ರಿಂದ ನೋಡ್ಕೊಂಡು ಬರ್ತಿದ್ದೀನಿ, ಎಷ್ಟು ಕೆಟ್ಟಿದೆ ರಸ್ತೆ ಪರಿಸ್ಥಿತಿ. ಬಹಳ ಹಳಗೆಟ್ಟಿದೆ, ಎಲ್ಲ ಹಳ್ಳಿಗಳಿದೆ. ಇಲ್ಲೊಂದು ಸ್ವಲ್ಪ ಒಂದು ಪ್ಯಾಚ್ ಚೆನ್ನಾಗಿದೆ, ಇನ್ನು ಉಳಿದಿದ್ದೆಲ್ಲ ಹಾಳಾಗಿದೆ. ಇದರಿಂದ ಶಾಪುರದಿಂದ ಎಲ್ಲ ರಸ್ತೆ ಕಿತ್ತು ಹೋಗ್ಬಿಟ್ಟಿದೆ. ಯಾರು ಮಂತ್ರಿಗಳಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಗಮನ ಹರಿಸಿದ್ದಾರೆ ಅಂತ ನನಗೆ ಅನ್ಸೋದೇ. ಈಗ ನೀವೇನು ಹೋರಾಟ ಕೇಳಿದ್ದೀರಿ, ನಿಮ್ಮ ಹೋರಾಟ ಸರಿ ಇದೆ. ನಿಮ್ಮ ಸ್ವಂತಕ್ಕೆ ಕೇಳಲಿಕ್ಕೆ ಏನು ನೀವು ಮಾಡಿಲ್ಲ. ನೀವು ಈ ತಾಲೂಕು ಅಭಿವೃದ್ಧಿ ಆಗ್ಬೇಕು, ಈ ತಾಲೂಕಿನ ಜನರಿಗೆ ಒಳ್ಳೇದಾಗ್ಬೇಕು, ನಿಮ್ಮ ಪಾಣಿ ಪಟ್ಟ ಏನಿದ್ರು ಇಲ್ಲೇ ಸಿಗ್ಬೇಕು. ಜೊತೆಗೆ ಎಲ್ಲೋ ಹೋಗಿ ನಾವು ಕಷ್ಟಪಡಕ್ ಆಗೋದಿಲ್ಲ. ಜೊತೆಗೆ ಜಮೀನುಗಳು, ಒಂದು ವ್ಯಕ್ತಿ ಇದನ್ನು ಕೇಳಿದೆ ನಾನು, 70-80 ವರ್ಷದಿಂದ ಜಮೀನುಗಳು ಮಾಡ್ತಾ ಇದ್ರು ಕೂಡ ಅವ್ರ ಹೆಸರುಗಳಲ್ಲಿ ಪೇಪರ್ಗಳೇ ಇಲ್ಲ. ಎಂತ ವ್ಯವಸ್ಥೆ ಇದು? ಇದು ನನ್ನ ಗಮನಕ್ಕೆ ಈಗ ಬಂದಿದ್ದು. ಆದ್ದರಿಂದ ನಾನು ಯಾವ ಲೆವೆಲ್ನಲ್ಲಿ ಈ ನಿಮ್ಮ ಹೋರಾಟ ಇದೆಯೋ ಅದನ್ನ ನಾನು ಎಲ್ಲಿ ಮುಟ್ಟಿಸಬೇಕು, ಏನ್ ಕೆಲಸ ಮಾಡಬೇಕೋ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ನನ್ನ ಗಮನಕ್ಕೆ ಈಗ ನೀವು ತಂದಿದ್ದೀರಿ, ನಾನು ಸರ್ಕಾರದ ಮಟ್ಟಕ್ಕೂ ಮುಟ್ಟಿಸ್ತೇನೆ. ಈಗ ಡಿಸೆಂಬರ್ ಅಲ್ಲಿ ನಮ್ದು ಬೆಳಗಾಂನಲ್ಲಿ ಕೂಡ ಸೆಷನ್ ಇದೆ. ಬೆಳಗಾಂನ ಸೆಷನ್ ನಲ್ಲಿ ಕರೆಂಟ್ ತೆಗೆದ್ಬಿಟ್ರೆ ನಾನು ಅನ್ಕೊಂಡೆ, ನಾನು ಬಂದಾಗ ಹೆಂಗ್ ಕರೆಂಟ್ ತೆಗಿತಾರ ಅವರು. ಸೆಷನ್ ನಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡ್ತೇನೆ. ನೀವು ತಾಲೂಕು ಮಾಡದೇ ಇದ್ರೆ ಬಹಳ ಚೆನ್ನಾಗಿತ್ತು. ಏನೋ ಕಷ್ಟ ಸುಖ ಹೋಗಿ ಯಾದಗಿರಿಯಲ್ಲೇ ಮಾಡಿಸ್ಕೊಳ್ತಿದ್ರು. ಮಾಡಿದ ಮೇಲೆ ವ್ಯವಸ್ಥೆಯನ್ನ ಕೊಡ್ಲೇಬೇಕು. ಕೊಡ್ಲೇ ಇಲ್ಲ ಅಂತಂದ್ರೆ ನಾವು ಬಿಡೋರ ಪೈಕಿ ಅಲ್ಲ ಅಂತೇಳಿ ನೀವೇನ್ ಕೊಡ್ತಿದ್ರು. ನಾನು ಅದೇ ಮಾತನ್ನು ಹೇಳ್ತೇನೆ, ನಿಮ್ಮ ಹೋರಾಟಕ್ಕೆ ನನ್ನ ಹೋರಾಟವನ್ನು ಜೊತೆ ಸೇರಿಸ್ತೇನೆ. ನಾವೆಲ್ಲ ಮುಖಂಡರು ಸೇರಿ ಇದನ್ನ ಯಾವ ರೀತಿ ಒಂದು ವರ್ಷದೊಳಗಾಗಿ ಯಾದಗಿರಿಯಲ್ಲಿ ಏನೇನು ಸವಲತ್ತುಗಳು ಸಿಗ್ತದೋ ಅದೆಲ್ಲ ಇಲ್ಲಿ ಸಿಗ್ಬೇಕು. ಆ ರೀತಿ ಹೋರಾಟ ಮಾಡೋಣ. ಕೆಲ್ಕೊಂಡು ತಿನ್ನಕ್ಕೆ ಶಾಸಕರಾಗಬೇಕಾಗಿಲ್ಲ. ನನ್ನನ್ನು ಸೇರಿದಂಗೆ ಹೇಳೋದು ನಾನು. ಜನ ನಮ್ಮನ್ನ ಏನೋ ಉದ್ದೇಶ ಇಟ್ಕೊಂಡು ಆಯ್ಕೆ ಮಾಡ್ತಾರೆ, ಏನೋ ಒಂದಷ್ಟು ನಮ್ಗೆ ಸಹಾಯ ಕೊಡ್ತಾರೆ, ಸಹಾಯ ಮಾಡ್ತಾರೆ, ನಮ್ಮ ಕಷ್ಟ ಸುಖಗಳಿಗೆ ಪರಿಹಾರ ಕೊಡ್ತಾರೆ ಅಂತ ಮಾಡ್ತಾರೆ. ಆದ್ರೆ ಇದನ್ನೆಲ್ಲ ಬಿಟ್ಟು ಬರೀ ಬಡ್ಡಿ ವ್ಯವಹಾರ ಅದು ಇದು ಮಾಡ್ಕೊಂಡಿದ್ರೆ ಆಗ್ತದೇನ್ರಿ? ಕೊಟ್ಟಿರೋ ಜನರಿಗೆ, ನಮಗೆ ಅಧಿಕಾರ ಕೊಟ್ಟಿರೋ ಜನರಿಗೆ ಏನು ಉತ್ತರ ಕೊಡ್ಬೇಕು? ಆದ್ರಿಂದ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ. ನಾನು AC ಅವರು ಬಂದು ನಮ್ಮ ಜೊತೆಯಲ್ಲಿ ಕುಳಿತಿದ್ದಾರೆ. ಅವ್ರೇನು ಪ್ರೊಟೆಸ್ಟ್ ಮಾಡಕ್ ಬಂದಿಲ್ಲ, ನಾವೇ ಕೇಳ್ಕೊಂಡ್ವಿ ಅವ್ರನ್ನ. ಏನು ಅವ್ರ ಸಮಸ್ಯೆಗಳಿದೆ ನಿಮ್ ಮುಂದೆ ಹೇಳ್ತಾರೆ. ಅದಕ್ಕೆ ಏನು ತಾವು ಹೇಳ್ಬೋದು, ಇಲ್ಲಿ ಈ ರೀತಿಯ ತೊಂದರೆಗಳು ಇರ್ಲಿಕ್ಕೆ ಕಾರಣ ಏನು, ಇಲ್ಲಿ ಆಫೀಸ್ಗಳು ಕಚೇರಿಗಳಾಗದೆ ಇರ್ಲಿಕ್ಕೆ ತೊಂದರೆ ಏನು, ಸರ್ಕಾರ ಯಾಕೆ ಈ ಕಡೆ ಗಮನ ಕೊಟ್ಟಿಲ್ಲ, ಇದೆಲ್ಲ ಅವ್ರನ್ನ ಕೇಳ್ಬೇಕಲ್ಲ ನಾವು. ಆ ಕಾರಣಕ್ಕೆ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡಿದೆ, ಇಲ್ಲಿ ಬರ್ರಿ ಅಂತ. ತಹಸೀಲ್ದಾರರು ಬಂದಿದ್ದಾರೆ. ಈಗ ನಾನು ಮಾನ್ಯ AC ಸಾಹೇಬರಲ್ಲಿ ಕೇಳ್ತೇನೆ, AC ಸಾಹೇಬ್ರೆ,
ಈಗ ನೀವು ಅವರು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ರಿ. ಇಲ್ಲಿ ಕಚೇರಿಗಳು ಸರಿಯಾಗಿ ಕೆಲಸ ಮಾಡದೇ ಇರ್ಲಿಕ್ಕೆ ಕಾರಣ ಏನು? ಮತ್ತೆ ಈ ಸವಲತ್ತುಗಳನ್ನ ಇಲ್ಲಿ ತಾಲೂಕಿನಲ್ಲಿ ಸಿಗಬೇಕಾದ ಸವಲತ್ತುಗಳಿಗೆ ಅವ್ರು ಯಾಕೆ ಶಾಪುರಕ್ಕೆ ಹೋಗ್ಬೇಕು ಅಥವಾ ಯಾಕೆ ಯಾದಗಿರಿಗೆ ಹೋಗ್ಬೇಕು? ಇಲ್ಲಿ ಕೊಡ್ಲಿಕ್ಕೆ ಇರ್ತಕ್ಕಂಥ ತುಳಿಕೆ ಏನು? ಅಥವಾ ತಮ್ಮ ಗಮನಕ್ಕೆ ಮೊದಲೇ ಬಂದಿದೆಯಾ ಇಲ್ವಾ? ಬಂದಿದ್ರೆ ತಾವು ಯಾರಿಗೆ ಮುಟ್ಟಿಸಿದ್ದೀರಿ? ಇದಕ್ಕೆ ವಿಳಂಬಕ್ಕೆ ಕಾರಣ ಏನು? ಇಂಥ ವಿಚಾರಗಳನ್ನು ತಾವು ದಯವಿಟ್ಟು ಒಂದು ಎರಡು ಮಾತಿನಲ್ಲಿ ಅವ್ರಿಗೆ ತಿಳಿಸಿ. ಉಳಿದಿದ್ದು ನಾವೇನ್ ಮಾಡ್ಬೇಕು ಅನ್ನೋದೇನು ಇದ್ರೆ ನಮಗೂ ಕೂಡ ಸಲಹೆ ಕೊಡಿ, ಅದನ್ನು ಮಾಡ್ತೇವೆ.